ಕೋವಿಡ್ ಪ್ರಾರಂಭವಾಗಿದೆ ಸರ್. ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಮತ್ತೇನು ನಾವು ಹಳೆ ದಿನಗಳಿಗೆ ಹೋಗ್ತೀವಾ ಅಂತ ಹೇಳ್ಬಿಟ್ಟು ಸರ್ ತಾವು. ಇಲ್ಲ, ಆ ರೀತಿ ಆತಂಕದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಹಜವಾಗಿ 20, 21, 22ರಲ್ಲಿ ಆ ಕೋವಿಡ್ ಏನು ಭಯಾನಕವಾಗಿತ್ತು, ಅದರ ಕಹಿ ನೆನಪು ಇನ್ನೂ ಕೂಡ ಜನರಲ್ಲಿ ಅದೆಲ್ಲ ಇದೆ. ಬಟ್ ಅಂದರೆ ಇವಾಗ ಏನಾಗಿದೆ, ಇದು ಹೊಸ ರೂಪಾಂತರಿ ಕೋವಿಡ್ ವೈರಸ್ ಏನಲ್ಲ, ಇದು ಸಬ್ ವೇರಿಯಂಟ್ ಅಂತ ಹೇಳ್ತೇವೆ. ಇದರಲ್ಲಿ ಹರಡುವಿಕೆ ಹೆಚ್ಚು ಇರುತ್ತೆ ಹೊರತು ತೀವ್ರತೆ ಇರೋದಿಲ್ಲ. ಲಂಗ್ಸ್, ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇದರಲ್ಲಿ ಅಷ್ಟಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಆದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದರೆ ಇದು ಕೆಮ್ಮಿದ್ದಂಥವ್ರು, ಜ್ವರ ಇದ್ದಂಥವ್ರು, ಅಥವಾ ರನ್ನಿಂಗ್ ನೋಸ್, ಮೂಗಲ್ಲಿ ನೀರು ಬರೋ ಅಂಥದ್ದು, ಈ ಥರದವರು ಮಾಸ್ಕನ್ನು ಧರಿಸ್ಬೇಕು. ಅಟ್ಲೀಸ್ಟು ಅವರ ಕುಟುಂಬದವ್ರಿಗೆ ಮತ್ತು ಅವರ ನೆರೆಹೊರೆಯವರಿಗೆ, ಅಥವಾ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಜಾಗಗಳಲ್ಲಿ ಅದನ್ನು ಹರಡುವಿಕೆಯನ್ನು ನಾವು ತಡೆಗಟ್ಬೋದು. ಇನ್ನು ಎಲ್ಲರಿಗೂ ಜನರಿಗೆ ಎಲ್ಲ ಗೊತ್ತಿದೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ಸರ್ಕಾರ ಕೂಡ ಇದರ ಬಗ್ಗೆ ಆಲ್ರೆಡಿ ಇದು ಮುನ್ನೆಚ್ಚರಿಕೆ ಗೈಡ್ಲೈನನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಬಟ್ ಭಯ ಪಡುವ ಆತಂಕ ಅಂತೂ ಇಲ್ಲ. ಸೊ ಈ ಲಸಿಕೆ ಮತ್ತೊಮ್ಮೆ ಏನಾದ್ರು ತಗೋಬೇಕಾದ್ರೆ? ಇಲ್ಲ, ಅದರ ಅವಶ್ಯಕತೆ ಏನಿಲ್ಲ. ಈಗೇನಾಗಿದೆ, ಇದು ಈಗ ಯಾವ ರೀತಿ ಆಗುತ್ತೆ ಅಂದರೆ, ಈ ಬೇರೆ ವೈರಸ್ ಇಂದ ಏನು ಇದು ಇನ್ಫೆಕ್ಷನ್ ಆಗುತ್ತೆ, ಅದೇ ರೀತಿ ಇದು ಥರ ಅದೇ ಇದೆ. ಥ್ಯಾಂಕ್ ಯು ಸರ್.